ಹಲೋ, ಶೇಕ್ ಪ್ರಿಪೇರ್ ಮಾಡೋದು ತುಂಬ ಸಿಂಪಲ್. ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಲೆಟ್ ಸ್ಟಾರ್ಟ್. ಫಾರ್ಮುಲಾ 1 ಶೇಕ್ ಮಿಕ್ಸ್, ಲೆಮನ್ ಫ್ರೆಶ್, ಶೇಕ್ ಮೇಟ್, ಪರ್ಸನಲೈಸ್ ಪ್ರೋಟೀನ್ ಪೌಡರ್, ಶೇಕ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಶೇಕರ್ ಕಪ್. ಇದರೊಳಗಡೆ ಒಂದು ಬ್ರೇಕರ್ ಇರುತ್ತೆ. ಈ ಬ್ಲೇಡ್ ತುಂಬ ಇಂಪಾರ್ಟೆಂಟ್, ಇದನ್ನು ಎಸಿಬೇಡಿ. ಇದು ಬಂದ ತಕ್ಷಣ ಪ್ಯಾಕೆಟಿಂದ ಓಪನ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ. ಬಂದಿರೋ ಎಲ್ಲ ಪ್ರಾಡಕ್ಟ್ಸ್ದು ಸೀಲ್ ಹೆಂಗೆ ಓಪನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಿಂಗೊಂದು ಕಟ್, ಹಿಂಗೊಂದು ಕಟ್. ಎಲ್ಲ ಬಾಕ್ಸ್ಗಳಲ್ಲೂ ಅದರದ್ದೇ ಆದ ಸ್ಕೂಪ್ ಇರುತ್ತೆ. ಶೇಕ್ ಮೇಟು ಹಾಗೆ ಓಪನ್ ಮಾಡಿದೆ, ಪ್ರೋಟೀನ್ ಪೌಡರ್ನು ಹಾಗೆ ಓಪನ್ ಮಾಡಿದೆ. ನಿಮಗೆ ಕೋಲ್ಡ್ ಐಟಮ್ಸಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಚಿಲ್ಡ್ ವಾಟರ್ ಮತ್ತು ಐಸ್ ಕ್ಯೂಬ್ಸ್ ಹಾಕ್ಕೊಂಡು ನೀವು ಶೇಕ್ ಪ್ರಿಪೇರ್ ಮಾಡ್ಕೋಬಹುದು. ಐಸ್ ಕ್ಯೂಬ್ ಮತ್ತು ಚಿಲ್ಡ್ ವಾಟರೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ಇಲ್ಲ ನನಗೆ ಕೋಲ್ಡ್ ಆಗಲ್ಲ ಅಂತಂದರೆ ನೀವು ನಾರ್ಮಲ್ ರೂಮ್ ಟೆಂಪ್ರೇಚರ್ ವಾಟರ್ ಜೊತೆನೂ ಶೇಕ್ ಪ್ರಿಪೇರ್ ಮಾಡ್ಕೋಬೋದು. ಐಸ್ ಕ್ಯೂಬ್ಸ್ ಇಟ್ಕೊಂಡಿದ್ದೀನಿ, ಚಿಲ್ಡ್ ವಾಟರ್, ಫ್ರಿಡ್ಜ್ ವಾಟರ್ 300 ml, 2 ಐಸ್ ಕ್ಯೂಬ್ ಹಾಕ್ತೀನಿ. ವಾಟರ್ ಆ್ಯಂಡ್ ಐಸ್ ಕ್ಯೂಬ್ಸ್ ಹಾಕಿದ್ಮೇಲೆ ಇದು 300 ml ಇರುತ್ತೆ. ಆ್ಯಂಡ್ ಇದು ನಾನು ಆವಾಗಲೇ ಹೇಳಿದ್ನಲ್ಲ ಬ್ಲೇಡ್, ಸೊ ಇದನ್ನು ನಿಮಗೆ ಹ್ಯಾಂಡ್ ಹೋಲ್ಡ್ ಮಾಡೋಕ್ಕೆ ಒಂದು ಗ್ರಿಪ್ ಕೊಟ್ಟಿರ್ತಾರೆ, ಅದನ್ನು ಹೀಗೆ ಪ್ಲೇಸ್ ಮಾಡಬೇಕು. ಅದಾದಮೇಲೆ ಕ್ಲೋಸ್ ಮಾಡಿ ಇದನ್ನು ಲಾಕ್ ಮಾಡಿ ಒಂದು ಹಿಂಗೆ. ಇವಾಗ ಕ್ಯಾಪ್ ಎಲ್ಲ ತೆಗೆದುಬಿಟ್ಟು ಫಸ್ಟು ಶೇಕ್ ಮೇಟ್ ಹಾಕಬೇಕು. 2 scoops ಆಫ್ ಶೇಕ್ ಮೇಟ್. ಬ್ಲೇಡ್ ಕ್ಲೋಸ್ ಮಾಡಿ ಇನ್ನೂ ಶೇಕ್ ಪ್ರಿಪೇರ್ ಆಗಿಲ್ಲ, ಬಟ್ ಇದು ಹಾಲು ರೆಡಿ ಮಾಡ್ಕೋತಾ ಇದ್ದೀವಿ ಶೇಕ್ ಪ್ರಿಪೇರ್ ಮಾಡೋಕ್ಕೆ. ಫಸ್ಟಿಗೆ ಹೀಗೆ ಸ್ವಲ್ಪ ಹೀಗೆ ಸ್ಟಿರ್ ಮಾಡಿ, ಅದಾದಮೇಲೆ ಹೀಗೆ ಮಾಡಿ. ನಿಮ್ಗೆ ಇವಾಗ ಶೇಕ್ ಪ್ರಿಪೇರ್ ಮಾಡೋಕ್ಕೆ ಹಾಲು ರೆಡಿ ಆಯಿತು. ಇವಾಗ ಓಪನ್ ಮಾಡಿ ಮತ್ತು ಫಾರ್ಮುಲಾ 1 ಇದು 3 ಸ್ಕೂಪ್. ಒಂದು, ಇದು ಫ್ಲ್ಯಾಟ್ ಆಗಿ ತಗೋಬೇಕು. 2, 3. ಮತ್ತೀಗ ಪ್ರೋಟೀನ್ ಪೌಡರ್ 1 ಸ್ಕೂಪ್. ಇವಾಗ ಈ ಬ್ಲೇಡ್ನ ಕರೆಕ್ಟಾಗಿ ಕ್ಲೋಸ್ ಮಾಡಿ. ಇದು ಇವಾಗ ಆಲ್ರೆಡಿ ನೀವು ಫೈನಲ್ ಸ್ಟೆಪ್ಪಿಗೆ ಬಂದಿದ್ದೀರಾ. ಇದನ್ನು ಹಿಂಗೆ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಈ ಕ್ಯಾಪ್ನ ಕರೆಕ್ಟಾಗಿ ಕ್ಲೋಸ್ ಮಾಡಿ ಮತ್ತು ಇದನ್ನು ಹೀಗೆ ಸ್ಟಿರ್ ಮಾಡಿ ಅಷ್ಟು, ಬಿಕಾಸ್ ಪೌಡರ್ ಎಲ್ಲ ಮೇಲಿಗೆ ಅಂಟ್ಕೋಬಾರ್ದು ಅಂತ ಹೀಗೆ ಸ್ಟಿರ್ ಮಾಡಿ. ಅದಾದಮೇಲೆ ಹಿಂಗೆ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 20-25 ಟೈಮ್ಸ್ ಮಾಡಿದ್ರೆ ನಿಮ್ಮದು ಶೇಕ್ ಪ್ರಿಪೇರ್ ಆಗಿಬಿಡುತ್ತೆ. 25 ಟೈಮ್ಸ್ ಶೇಕ್ ಮಾಡಾಯಿತು. ಈಗ ಓಪನ್ ಮಾಡಿ, ಅದಾದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಸೂಪರ್ ಆಗಿದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಲಂಪ್ ಸಿಕ್ತಿದೆ ಅಂತ ಅಂದರೆ ಇನ್ನೂ ಪೌಡರ್ ಥರ ಸಿಕ್ತಿದೆ ಅಂತಂದರೆ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಮಾಡಿ, ಓಕೆನಾ? ಆ್ಯಂಡ್ ಫೈನಲಿ ನಿಮ್ಗೆ ಅನಿಸುತ್ತೆ ಇದು ರೆಡಿ ಆಗಿದೆ ಅಂತ, ಆವಾಗ ಕ್ಯಾಪ್ ಎಲ್ಲ ತೆಗೆದುಬಿಟ್ಟು ಒಂದು ಒಳ್ಳೆ ಗಾಜಿನ ಗ್ಲಾಸ್ನ ತಗೊಂಡು ಅದಕ್ಕೆ ಶೇಕ್ ಹಾಕ್ಕೊಂಡು ಇವಾಗ ಕುಡಿಬೋದು. ಸೂಪರ್ ಆಗಿದೆ. ಆ್ಯಂಡ್ ನೀವು ಟ್ರಾವೆಲ್ ಮಾಡ್ತಿದ್ದೀನಿ, ಈ ಗ್ಲಾಸ್ ಇಲ್ಲ ಅಂತಂದರೆ ಸ್ಟಿಲ್ ಓಕೆ, ಶೇಕರ್ ಕಪ್ಪಲ್ಲೇ ಶೇಕ್ ಕುಡಿಬೋದು. ನಾನು ಆವಾಗಲೇ ಹೆಂಗೆ ಕುಡಿದು ತೋರಿಸ್ತೀನಿ ಅಂತ. ಮನೇಲಿದ್ದೀನಿ ಅಂತಂದರೆ ಆ ಫ್ರೆಶ್ ಕುಡಿದ್ಮೇಲೆ ಶೇಕ್ ಕುಡಿ, ಓಕೆನಾ? ಆಲ್ ದಿ ಬೆಸ್ಟ್.